ಹಾಯ್ ಗಾಯ್ಸ್, KCET 2026 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಇಲ್ಲಿ KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನೇ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇಲ್ಲಿ ನೋಡಿದ್ರೆ VTU ಕಡೆಯಿಂದ ನಿಮಗೆ ಫಸ್ಟ್ ಸೆಮಿಸ್ಟರ್ ಸ್ಕೆಡ್ಯೂಲೇ ಬಿಟ್ಬಿಟ್ಟಿದ್ದಾರೆ. ಈಗ ನೀವು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಹೋಗಿ ಜಾಯ್ನ್ ಆಗ್ತೀರಾ, ಆ ಒಂದು ಫಸ್ಟ್ ಸೆಮಿಸ್ಟರ್ದು ಇಲ್ಲಿ ಫುಲ್ ಸ್ಕೆಡ್ಯೂಲ್ ಕೊಟ್ಬಿಟ್ಟವ್ರೆ. ನಿಮ್ಗೆ ಯಾವಾಗ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ, ಮತ್ತೆ ನಿಮಗೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸ್ ಯಾವಾಗಿರುತ್ತೆ, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವಾಗಿರುತ್ತೆ ಏನು ಅಂತ ಕಂಪ್ಲೀಟ್ ಒಂದು ಸ್ಕೆಡ್ಯೂಲೇ ಕೊಟ್ಬಿಟ್ಟಿದ್ದಾರೆ ಸ್ನೇಹಿತರೆ. ಆ ಒಂದು ಕಂಪ್ಲೀಟ್ PDF ಅನ್ನ ನಿಮ್ಗೆ ಬಂದಿರುವಂತಹ ನೋಟಿಫಿಕೇಶನ್ ಅನ್ನ ನಾನು ನಿಮಗೆ ತೋರಿಸ್ತೀನಿ, ಮತ್ತೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. KCET ವಿದ್ಯಾರ್ಥಿಗಳಿಗೆ ಇಲ್ಲಿ ಆಪ್ಷನ್ ಎಂಟ್ರಿನೇ ಇನ್ನೂ ಸ್ಟಾರ್ಟ್ ಆಗ್ತಿಲ್ಲ. ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮುಗಿಸ್ಬಿಟ್ಟು ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಅಂದ್ರೆ ಕಂಬೈನ್ಡ್ ಆಪ್ಷನ್ ಎಂಟ್ರಿ ಮಾಡಬೇಕು KCET ನೀಟ್ ಸ್ಟೂಡೆಂಟ್ಸ್ಗೆ ಅಂದ್ಬಿಟ್ಟು ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ವೇಟ್ ಮಾಡ್ತಿದ್ದಾರೆ. ಇಲ್ಲಿ VTU ಕಡೆಯಿಂದ ನೋಡೋದಾದ್ರೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ. VTU ನೋಟಿಫಿಕೇಶನ್ ಕೊಟ್ಟಿರೋದಕ್ಕೆ ಮತ್ತೆ KEAಗೆ ಸಂಬಂಧ ಏನು ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ VTU ಯೂನಿವರ್ಸಿಟಿ ಅಂಡರ್ ಅಲ್ಲೇ ಮ್ಯಾಕ್ಸಿಮಮ್ ಒಂದು 90% ಇಂಜಿನಿಯರಿಂಗ್ ಕಾಲೇಜಸ್ VTU ಅಂಡರ್ ಅಲ್ಲೇ ಬರ್ತವೆ. ಕೆಲವೊಂದು ಮಾತ್ರ ಆಟೋನಮಸ್ ಕಾಲೇಜಸ್ ಇದಾವೆ. ಈಗ ನಿಮ್ಮ ಕಾಲೇಜ್ ಎಲ್ಲ ಯಾವ ರೀತಿ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ನಿಮ್ಮ PU ಬೋರ್ಡ್ ಯಾವ ರೀತಿ ಇತ್ತು ಅದೇ ರೀತಿಯಾಗಿ VTU ಅನ್ನುವಂಥದ್ದು ಒಂದು ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿ ಅಂಡರ್ ಅಲ್ಲೇ ಬರುತ್ತೆ. ಎಲ್ಲ ಆಲ್ಮೋಸ್ಟ್ ಆಲ್ ಇಂಜಿನಿಯರಿಂಗ್ ಕಾಲೇಜಸ್. ಇನ್ನು ಕೆಲವೊಂದು ಕಾಲೇಜಸ್ ಅಫಿಲಿಯೇಟೆಡ್ ಟು VTU ಇರುತ್ತೆ. ಕೆಲವೊಂದು ಕಾಲೇಜಸ್ ಮಾತ್ರ ಇಲ್ಲಿ ಸಪರೇಟ್ ಯೂನಿವರ್ಸಿಟಿ ಇರುತ್ತೆ, ಬೇರೆ ಯೂನಿವರ್ಸಿಟಿ. ಈಗ ಫಾರ್ ಎಕ್ಸಾಂಪಲ್ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದೆ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಈಗ ದಯಾನಂದ್ ಸಾಗರ್ದು 3 ಕಾಲೇಜ್ ಇದೆ. ಒಂದು ಕಾಲೇಜ್ ಬಂದ್ಬಿಟ್ಟು ಆಟೋನಮಸ್ ಇದೆ, ಇನ್ನೊಂದು ಕಾಲೇಜ್ ಬಂದ್ಬಿಟ್ಟು VTU ಅಂಡರ್ ಅಲ್ಲಿ ಇದೆ. ಓಕೆನಾ, ಇನ್ನೊಂದು ಬಂದ್ಬಿಟ್ಟು ದಯಾನಂದ್ ಸಾಗರ್ ಯೂನಿವರ್ಸಿಟಿ ಅಂತಾನೆ ಅವ್ರು ಸಪರೇಟ್ ಇದೆ. ಆ ರೀತಿಯಾಗಿ ರೇವಾ ಅವ್ರದ್ದು ಒಂದಿದೆ. ಈ ತರ ಇದಾವೆ. ಅದು ಬಿಟ್ಬಿಡಿ, ಈಗ ಮ್ಯಾಕ್ಸಿಮಮ್ ಕಾಲೇಜಸ್ ಇರುವಂತದ್ದು VTU ಅಂಡರ್ ಅಲ್ಲಿ. VTU ಅಂಡರ್ ಅವರು ನಿಮಗೆ ಫಸ್ಟ್ ಇಯರ್ ಕ್ಲಾಸಸ್ ಸ್ಟಾರ್ಟ್ ಅಂತ ಹೇಳಿದಾರೆ ಅನ್ನುವಂತ ನೋಟಿಫಿಕೇಶನ್ ತೋರಿಸ್ತೀನಿ ನೋಡಿ ಇಲ್ಲಿ. ಸ್ನೇಹಿತರೆ, ನೋಟಿಫಿಕೇಶನ್ ನೋಡ್ತಿದ್ದೀರಾ, 30 ಜುಲೈ 2026 ಅಲ್ಲಿ ಬಂದಿರುವಂತಹ ನೋಟಿಫಿಕೇಶನ್. ಟೆಂಟೇಟಿವ್ ಅಕಾಡೆಮಿಕ್ ಕ್ಯಾಲೆಂಡರ್ ಫಾರ್ ಫಸ್ಟ್ ಸೆಮಿಸ್ಟರ್ ಆಫ್ ಆಲ್ UG ಪ್ರೋಗ್ರಾಮ್ಸ್ ಆಫ್ VTU. ಇಲ್ಲಿ VTUದು ಕೊಟ್ಟಿರುವಂಥದ್ದು UG ಪ್ರೋಗ್ರಾಮ್ದು ಫಸ್ಟ್ ಸೆಮಿಸ್ಟರ್ದು ಅಂದರೆ ನೀವು ಅಂಡರ್ ಗ್ರಾಜುಯೇಟ್ಸ್. ಈಗ ನೆಕ್ಸ್ಟ್ ಡಬಲ್ ಡಿಗ್ರಿ ಅಂದರೆ PG ಬರುತ್ತೆ, ಪೋಸ್ಟ್ ಗ್ರಾಜುಯೇಟ್. UG ಅಂದರೆ ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸು. ನೋಡಿ ಇಲ್ಲಿ ಕಮೆನ್ಸ್ಮೆಂಟ್ ಆಫ್ ಸೆಮಿಸ್ಟರ್ ಸ್ಕಿಲ್ ಅಂಡ್ SIP ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಎಲ್ಲ ಇದೇ ಆಗಸ್ಟ್ 3ನೇ ತಾರೀಕಿಂದ ಸ್ಟಾರ್ಟ್ ಸ್ನೇಹಿತರೆ. ಈಗ ಫಸ್ಟ್ ರೌಂಡಲ್ಲಿ ಯಾರು ಆಪ್ಷನ್ ಎಂಟ್ರಿಯಲ್ಲಿ ಸೀಟ್ ಸಿಕ್ಕಿರುತ್ತೆ ಅಂಥವ್ರು ಯಾರು ಆಲ್ರೆಡಿ ಕಾಲೇಜಸ್ಗೆ ಜಾಯ್ನ್ ಆಗಿರ್ತಾರೆ ಅಂಥವ್ರಿಗೆ ಕೆಲವೊಂದು ಕಾಲೇಜಸ್ಸಲ್ಲಿ 3ನೇ ತಾರೀಕಿಂದನೇ ಓರಿಯೆಂಟೇಷನ್ ಪ್ರೋಗ್ರಾಮ್ ಇರುತ್ತೆ. ಇದು ಓರಿಯೆಂಟೇಷನ್ ಪ್ರೋಗ್ರಾಮ್ದೇ ನಿಮ್ಗೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಕಮೆನ್ಸ್ಮೆಂಟ್ ಆಫ್ ಕ್ಲಾಸಸ್ 17/8/2026 ಇದೇ ಆಗಸ್ಟ್ 17ನೇ ತಾರೀಕಿಂದ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ನಿಮ್ದು ಇನ್ನೂ ಥರ್ಡ್ ರೌಂಡೇ ಸ್ಟಾರ್ಟ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆ ಡೇಟ್ಗೆ. ಇಲ್ಲಿ ನೋಡಿದ್ರೆ ಕ್ಲಾಸಸ್ಸು ಅನೌನ್ಸ್ ಮಾಡಿಬಿಟ್ಟಿದ್ದಾರೆ 17ನೇ ತಾರೀಕಿಂದ ಅಂತ. ಒಂದು ವೇಳೆ ಕ್ಲಾಸಸ್ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿ ಸಿಲೆಬಸ್ ಎಲ್ಲ ಮುಂದೆ ಮಾಡ್ಕೊಳ್ತಾ ಹೋದ್ರೂ ಇಲ್ಲಿ ನಿಮ್ಮಿಂದ ಏನು ತಪ್ಪು ನಡೆದಿಲ್ಲ, ಅದರಿಂದ ನಿಮಗೆ ಸಿಲೆಬಸ್ ಎಲ್ಲ ಮತ್ತೆ ರಿವೈಸ್ ಮಾಡಿಸ್ತಾರೆ. ಅದೇನು ತಲೆ ಕೆಡಿಸ್ಕೊಬೇಡಿ. ಎಷ್ಟು ಪಾಠಗಳು ಮಾಡಿರ್ತಾರೋ ಅದೆಲ್ಲ ನಿಮಗೆ ರಿವೈಸ್ ಆಗುತ್ತೆ. ಈಗ ಇಂಜಿನಿಯರಿಂಗಲ್ಲಿ ಮಾಡ್ಯೂಲ್ 1 ಮಾಡ್ಯೂಲ್ 2 ಈ ರೀತಿಯಾಗಿರುತ್ತೆ. ಈಗ ಮಾಡ್ಯೂಲ್ 1 ಸ್ವಲ್ಪ ಮಾಡ್ಕೊಂಡು ಹೋಗಿರ್ತಾರೆ ಅನ್ಕೊಳ್ಳಿ, ಅದನ್ನು ಮತ್ತೆ ನಿಮಗೆ ರಿವೈಸ್ ಮಾಡೇ ಮಾಡ್ತಾರೆ. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಈಗ ಕೆಲವ್ರಿಗೆ ಸೀಟ್ ಸಿಗುತ್ತೆ, ಹೋಗಿ ಕಾಲೇಜಸ್ಗೆ ಜಾಯ್ನ್ ಆಗ್ತಾರೆ. ಕೆಲವೊಬ್ಬರಿಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ. ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಇಲ್ಲಿ ಪಾಠಗಳೆಲ್ಲ ಮಾಡಿಬಿಟ್ರೆ ಅದರಿಂದ ನೀವೇನು ತಲೆ ಕೆಡಿಸ್ಕೊಬೇಡಿ, ಮತ್ತೆ ರಿವೈಸ್ ಮಾಡೇ ಮಾಡ್ತಾರೆ ನಿಮಗೆ. ಓಕೆನಾ, ಒಂದು ವೇಳೆ ಪಾಠಗಳು ಸ್ಟಾರ್ಟ್ ಮಾಡಿದ್ರು ಕೂಡ ನಿಮಗೆ ರಿವೈಸ್ ಮಾಡುವಂಥದ್ದೆಲ್ಲ ಲೆಸನ್ಸ್ ಎಲ್ಲ. ಲಾಸ್ಟ್ ವರ್ಕಿಂಗ್ ಡೇ ಆಫ್ ದ ಸೆಮಿಸ್ಟರ್ 19/12/2026. ನಿಮ್ಮ ಫಸ್ಟ್ ಸೆಮಿಸ್ಟರ್ ಡಿಸೆಂಬರ್ಗೆ ಮುಗಿಯುತ್ತೆ. ನಿಮಗೆ 1 ಇಯರ್ಗೆ 2 ಸೆಮಿಸ್ಟರ್ ಇರುತ್ತೆ, ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಅಂತ. ಫಸ್ಟ್ ಸೆಮಿಸ್ಟರ್ ಮುಗಿಸೋದಕ್ಕೆ ಕೂಡ ಡೇಟ್ ಕೊಟ್ಬಿಟ್ಟಿದ್ದಾರೆ, 19ನೇ ತಾರೀಕು ಮುಗಿಸ್ತಾರಂತೆ ಇದೇ ಡಿಸೆಂಬರ್, ಈ ವರ್ಷ ಡಿಸೆಂಬರು. ಥಿಯರಿ ಎಕ್ಸಾಮ್ಸ್ ನಿಮ್ಗೆ ಯಾವಾಗಿರುತ್ತೆ ಅಂದರೆ 21ನೇ ತಾರೀಕಿಂದ 2027 18ನೇ ತಾರೀಕುವರೆಗೂ ಇರುತ್ತೆ. ಓಕೆನಾ, ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮ್ಸ್ 21/1/2027 5/2/2027. ಕಮೆನ್ಸ್ಮೆಂಟ್ ಆಫ್ ದ ನೆಕ್ಸ್ಟ್ ಸೆಮಿಸ್ಟರ್ ಆಲ್ರೆಡಿ ಫಸ್ಟ್ ಸೆಮಿಸ್ಟರ್ ಮುಗೀತು. ನೆಕ್ಸ್ಟ್ ಸೆಮಿಸ್ಟರ್ಗೆ ಡೇಟ್ ಬಂದ್ಬಿಟ್ಟು 8/2/2027 8/2/2027 ಅವಾಗ ನೆಕ್ಸ್ಟ್ ಸೆಮಿಸ್ಟರ್ ಅನ್ನು ಅನೌನ್ಸ್ ಮಾಡ್ತಾರೆ ಸ್ನೇಹಿತರೆ. ನೋಡಿ, ನೀವೀಗ ಇಲ್ಲಿ ನಿಮ್ಗೆ ಕಂಪ್ಲೀಟ್ ಒಂದು ನೆಕ್ಸ್ಟ್ ನಿಮ್ಗೆ ಏನೇನು ಇರುತ್ತೆ ಇಂಜಿನಿಯರಿಂಗ್ ಹೋದ್ಮೇಲೆ ಯಾವ್ಯಾವ ದಿನಾಂಕಗಳಲ್ಲಿ ಏನೇನು ನಡೆಯುತ್ತೆ ಅನ್ನೋದು ಆಲ್ರೆಡಿ ಒಂದು ಸ್ಕೆಡ್ಯೂಲ್ ಬಂದ್ಬಿಟ್ಟಿದೆ. VTU ಯೂನಿವರ್ಸಿಟಿ ಅಪ್ಡೇಟ್ಸ್ ಕೂಡ ನಮ್ಮ ಪೇಜಲ್ಲಿ ಸಿಗ್ತಿರುತ್ತೆ. ನಮ್ಮ ಚಾನಲಲ್ಲೂ ನಾವು ಅಪ್ಡೇಟ್ಸ್ ಕೊಡ್ತಿರ್ತೀವಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ಅಪ್ಡೇಟ್ ಕೊಡ್ತಿರ್ತೀವಿ. ಎಲ್ಲರೂ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಯಾಕಂದರೆ ನೀವು ನೆಕ್ಸ್ಟ್ VTUಗೆ ಹೋಗ್ತೀರಾ, ನಮ್ಮ ಒಂದು ಚಾನಲಲ್ಲಿ ಆಲ್ಮೋಸ್ಟ್ ಆಲ್ VTU ಅಪ್ಡೇಟ್ಸ್ ಎಲ್ಲ ಕವರ್ ಮಾಡ್ತಿರ್ತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ BR ಕೋರ್ಗೂ ಕೊಟ್ಟಿರುವಂಥದ್ದು ನೋಡಿ. ಇಲ್ಲಿ ನಾನು ಮೈನ್ BE BTech ಕೋರ್ದು ಹೇಳಿದೆ ನೋಡಿ, ಇಲ್ಲಿ ಎಲ್ಲರದ್ದು ಕೊಟ್ಟಿದ್ದಾರೆ ಯಾವ ಯಾವ ಒಂದು ಡೇಟ್ಗೆ
ಇಲ್ಲಿ ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಲಾಸ್ಟ್ ವರ್ಕಿಂಗ್ ಡೇ ಯಾವುದು ಎಲ್ಲ ಕೊಟ್ಟಿದ್ದಾರೆ. ಇದು VTU ಅಂಡರಲ್ಲಿ ಬರುವಂತಹ BSc ಕಾಲೇಜಸ್ ಡೇಟ್ಸ್ ಕೊಟ್ಟಿದ್ದಾರೆ, ಬಿ ಪ್ಲಾನ್ ಕೊಟ್ಟಿದ್ದಾರೆ, BBA BCA ಅದೆಲ್ಲ ಕೊಟ್ಟಿರುವಂಥದ್ದು. ಈಗ ವಿದ್ಯಾರ್ಥಿಗಳು CET ವಿದ್ಯಾರ್ಥಿಗಳು ತುಂಬ ಲೇಟ್ ಆಗಿರುವಂಥದ್ದು BE BTech ವಿದ್ಯಾರ್ಥಿಗಳಿಗೆ. ಅದರಿಂದ ನಿಮ್ಗೊಂದು ಅಪ್ಡೇಟ್ ಆದರೆ ಮಾಡಿ ತಿಳಿಸಿದ್ದೀನಿ ಸ್ನೇಹಿತರೆ. VTU ಅಪ್ಡೇಟ್ಸು, ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಎಲ್ಲ ಕೊಡ್ತಿರ್ತೀನಿ. ನೆಕ್ಸ್ಟ್ ನೀವು ಬರೋದು VTU ಯೂನಿವರ್ಸಿಟಿ ಅಂಡರಲ್ಲೇ. ಅದರಿಂದ ನಮ್ಮ ಒಂದು ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇರಲಿ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿರ್ತಾರೋ ಅದ್ರ ಬಗ್ಗೆ ಮುಂದಿನ ವಿಡಿಯೋ ಆದರೆ ಬರುತ್ತೆ.